ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿರೀಕ್ಷೆಯಂತೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಏನಪ್ಪ ಅದು ಅಂತ ಅಂದರೆ ಸ್ಟೂಡೆಂಟ್ ಬಸ್ ಪಾಸ್ 2026-27ನೇ ಸಾಲಿನ ಸ್ಟೂಡೆಂಟ್ ಬಸ್ ಪಾಸ್, ಅದರಲ್ಲೂ ಕೂಡ ವಿಶೇಷವಾಗಿ ಹುಡುಗರಿಗೆ ಉಚಿತ ಬಸ್ ಪಾಸ್ ಕೊಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಏನು ಘೋಷಣೆ ಆಗಿತ್ತು, ಆ ಒಂದು ಘೋಷಣೆ ಇನ್ನೇನು ಕೆಲವೇ ದಿನಗಳು ಅಂದರೆ ಇವತ್ತು ನಾಳೆ ಆ ಒಂದು ಸರ್ಕ್ಯುಲರ್ ಬರೋ ಮುಖಾಂತರ ಈ ಒಂದು ಆದೇಶನ ಹೊರಡಿಸ್ತಾರೆ ಅಂತ ಹೇಳಿ ಈಗೆಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ನೀವು ಈ ಒಂದು ವಿಷಯನ ನೋಡಿರ್ತೀರ. ಇದು ತುಂಬ ಡಿಲೇ ಆಗ್ತಾಯಿದೆ ಸ್ನೇಹಿತರೆ. ಕ್ಲಾಸ್ಗಳು ಸ್ಟಾರ್ಟ್ ಆಗಿ ಆಲೇ 10 ಡೇಸ್ ಆಗಿದೆ. ಅಂದರೆ 1ನೇ ತಾರೀಕಿಂದ ಕ್ಲಾಸ್ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊಂಡ್ರು ಕೂಡ ಈಗಾಗಲೇ 10 ದಿನಗಳು ಕಳೆದಿದೆ. ಪ್ರತಿನಿತ್ಯನೂ ಕೂಡ ಹುಡುಗರುಗಳು ಈಗಾಗಲೇ ಬಸ್ ಫೇರ್ನ ಕೊಟ್ಟು ಸ್ವತಃ ಬಸ್ ಫೇರ್ನ ಪೇ ಮಾಡಿ ತುಂಬ ಜನರಿಗೆ ಏನಾಗ್ತಿದೆ ಅಂದರೆ ಒಬ್ಬೊಬ್ಬರು 25 ರೂಪಾಯಿ ಬಸ್ ಫೇರ್ ಇತ್ತು ಅಂದರೆ ಕೆಲವ್ರಿಗೆ 50 ರೂಪಾಯಿ ಬಸ್ ಫೇರ್ನು ಕೂಡ ಒಂದು ಸೈಡಿಂದ ಕೊಟ್ಟು ದಿನಕ್ಕೆ 100 ರೂಪಾಯಿ ಅಂತೆ ಅವರು ಸಂಚಾರ ಮಾಡಬೇಕಿತ್ತು. ಇದರಿಂದ ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ರೆಡಿ ಬಸ್ ಪಾಸ್ ವಿತರಣೆ ಕೊಡ್ತೀವಿ ಅಂತ ಈ ಜೂನ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದ್ದರೂ ಕೂಡ ಆ ಒಂದು ಬಸ್ ಪಾಸ್ನ ಪಡೀಲಿಕ್ಕೆ ಈ ಒಂದು ಘೋಷಣೆ ಅಡ್ಡ ಬಂದಿತ್ತು. ಈಗ ಆಲ್ರೆಡಿ 550, 750, 1350 ರೂಪಾಯಿ ಈ ಥರ ವಿವಿಧ ಪ್ರೌಢಶಾಲೆಗೆ 550, ಕಾಲೇಜಿಗೆ 750, ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ, ITI ಡಿಪ್ಲೊಮೋದವ್ರಿಗೆ. ಅದೇ ರೀತಿ ನೀವು ಡಿಗ್ರಿಯವರಾಗಿತ್ತು ಅಂದರೆ 1350 ರೂಪಾಯಿ ಇತ್ತು. ಆ ಒಂದು ಬಸ್ ಪಾಸ್ನ ಪೇಯ್ಡ್ ಮಾಡು ಕೂಡ ತೊಗೊಳ್ತೀವಿ ಅಂತ ಹೇಳಿದ್ರೆ ಆ ಒಂದು ಆಪ್ಷನ್ನು ಕೂಡ ಇವಾಗ ತೆಗೆದಿದ್ರು. ಏಕೆಂದರೆ ಪ್ರೀ ಪಾಸ್ ಘೋಷಣೆ ಆಗಿತ್ತಲ್ಲ, ಇದರಿಂದ ಪ್ರೀ ಪಾಸ್ ಕೊಡ್ತಾರೆ ಅಂಥೇಳಿ ಈ ಒಂದು ಯೋಜನೆಯ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ ನಂತರ ನೀವು ಉಚಿತವಾಗಿ ಬಸ್ ಪಾಸ್ನ ಪಡೆಯೋ ತನಕ ನೀವು ಸ್ವತಃ ದುಡ್ಡನ್ನೇ ಕೊಟ್ಟು ನೀವು ಸಂಚಾರನ ಮಾಡಬೇಕಿತ್ತು. ಇದರಿಂದ ತುಂಬ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿತ್ತು. ಇದ್ರ ಬಗ್ಗೆ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬ ಚರ್ಚೆಗಳು ಕೂಡ ನಡೀತಾ ಇದ್ದವು. ಯಾಕಂದರೆ 1 ತಿಂಗಳು ಮುಂದೂಡ್ತೀವಿ ಈ ಒಂದು ಬಸ್ ಪಾಸ್ನ, ಅಂದರೆ ಉಚಿತ ಬಸ್ ಪಾಸ್ನ ಕೊಡಲಿಕ್ಕೆ. ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಅಲ್ಲಿ ಚರ್ಚೆ ಆದ ನಂತರ ಈ ಒಂದು ಆದೇಶಕ್ಕೆ ಅನುಮೋದನೆ ಸಿಕ್ಕುತ್ತೆ. ಅದಾದ ನಂತರ ಹಣಕಾಸು ಇಲಾಖೆ ಕಳಿಸಿ ಅಲ್ಲಿಂದ ಅನುಮೋದನೆ ಆದ ನಂತರ ಬಸ್ ಪಾಸ್ನ ವಿತರಣೆ ಮಾಡ್ತೀವಿ ಅಂತ ಈಗಾಗಲೇ ಒಂದು ವಿಷಯ ಹರಿದಾಡ್ತಾ ಇತ್ತು. ಯಾಕಂದರೆ ಈ ಒಂದು ಇಷ್ಟೆಲ್ಲ ಕಂಪ್ಲೀಟ್ ಆಗಬೇಕು ಅಂದರೆ, ಇವೆಲ್ಲ ಹಂತಗಳು ಕಂಪ್ಲೀಟ್ ಆಗಬೇಕು ಅಂದರೆ ಸುಮಾರು 1 ತಿಂಗಳ ತನಕ ಹಿಡಿಯುತ್ತೆ. ಅಲ್ಲಿ ತನಕ ವಿದ್ಯಾರ್ಥಿಗಳು ಬಸ್ ಫೇರ್ನ ಕೊಟ್ಟು ಓಡಾಡಬೇಕಾಗ್ತದೆ. ಇದರಿಂದ ಪ್ರತಿನಿತ್ಯ 50ರಿಂದ 100 ರೂಪಾಯಿ ತನಕ ಕೊಟ್ಟು ವಿದ್ಯಾರ್ಥಿಗಳು ಓಡಾಟ ಮಾಡಿದ್ರೆ ತಿಂಗಳಿಗೆ ಅದೇ ಕೂಡ ಸುಮಾರು 2,500ರಿಂದ 3,000 ರೂಪಾಯಿ ದುಡ್ಡಾಗುತ್ತೆ. ಅದೇ ವಿದ್ಯಾರ್ಥಿ ಬಸ್ ಪಾಸ್ನ ಮಾಡಿಸ್ಕೋತೀನಿ ಅಂದರೆ ಕೇವಲ 750 ರೂಪಾಯಲ್ಲಿ ಆ ಒಂದು ವಿದ್ಯಾರ್ಥಿ ಈಗಾಗಲೇ ಬಸ್ ಪಾಸ್ನ ಪಡಿಬೋದಿತ್ತು. ಸರ್ಕಾರ ಏನೋ ಇದರಲ್ಲಿ ಲಾಜಿಕ್ ಮಾಡ್ತಾಯಿದೆ ಅಂತೇಳಿ ತುಂಬ ಜನರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶನ ವ್ಯಕ್ತಪಡಿಸಿದರು. ಇದಕ್ಕೆ ಕೂಡಲೇ ಎಚ್ಚೆತ್ತ ರಾಜ್ಯ ಸರ್ಕಾರ ಈ ಒಂದು ಆದೇಶ ಏನು ಮಾಡಿತ್ತು, ಇದಕ್ಕೆ ಬೇಗನೆ ಚಾಲನೆ ನೀಡಬೇಕು ಅಂತೇಳಿ ಸಾರಿಗೆ ಸಚಿವರಾದಂತಹ ಬೈರತಿ ಸುರೇಶ್ ಅವರು ಇವತ್ತು ಮಾಧ್ಯಮಗಳಿಗೆಲ್ಲ ಬೈಟ್ನ ಕೊಟ್ಟಿದ್ದಾರೆ. ಅಲ್ಲಿ ಏನಂತ ಹೇಳಿದ್ದಾರೆ ಅಂದರೆ, ನಾಳೆಯಿಂದಲೇ ಈ ಒಂದು ಸರ್ಕ್ಯುಲರ್ನ ಜಾರಿಗೆ ತರ್ತೀವಿ. ಬಸ್ ಪಾಸ್ನ ಇನ್ನೆರಡು ದಿನಗಳಲ್ಲಿ ಎಲ್ಲರಿಗೂ ಕೂಡ ಅಂದರೆ ಹುಡುಗರಿಗೆ ಉಚಿತವಾಗಿ ಸಿಗೋ ರೀತಿ ನಾವು ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಏನು ವಾಗ್ದಾನ ಕೊಟ್ಟಿದ್ದಾರೆ. ಇದರಿಂದ ಇನ್ನೆರಡು ದಿವಸಗಳೊಳಗೆ ಪ್ರತಿಯೊಬ್ಬ ವಿದ್ಯಾರ್ಥಿ, ಅದರಲ್ಲೂ ಬಾಯ್ಸ್ಗಳಿಗೆ ಉಚಿತ ಬಸ್ ಪಾಸ್ಗೆ ನಿರೀಕ್ಷೆಯಲ್ಲಿದ್ದಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಬಸ್ ಪಾಸ್ ಸಿಗ್ತದೆ ಸ್ನೇಹಿತರೆ. ಈ ಒಂದು ಬಸ್ ಪಾಸ್ನ ಎಲ್ಲೆಲ್ಲಿ ಹಾಕಬೇಕು ಅಂತ ಆಲ್ರೆಡಿ ಹಿಂಟ್ನ ಕೊಟ್ಟಿದ್ದಾರೆ. ಅಂದರೆ ಕಳೆದ ಬಾರಿಯಂತೆ ಗ್ರಾಮವನ್ನು ಕರ್ನಾಟಕವನ್ನಲ್ಲಿ ಅಪ್ಲೈ ಮಾಡ್ಬೋದು. ಅಲ್ಲಿ ಅರ್ಜಿ ಶುಲ್ಕ 30 ರೂಪಾಯಿನ ಪೇಯ್ಡ್ ಮಾಡಬೇಕಾಗುತ್ತೆ. ಅದೇ ರೀತಿ ನೀವೇ ಸ್ವತಃ ಸೇವಾ ಸಿಂಧು ಲಾಗಿನಲ್ಲಿ ನೀವೇ ಕೂಡ ಅಪ್ಲೈ ಮಾಡ್ಬೋದು. ಅದನ್ನು ಯಾವ ರೀತಿ ಅಪ್ಲೈ ಮಾಡೋದು ಸೇವಾ ಸಿಂಧುನಲ್ಲಿ ಸ್ವಂತ ಮೊಬೈಲ್ನಲ್ಲಿ ಅಂತ ನಾನು ಮುಂದೆ ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಸೇವಾ ಸಿಂಧು ಲಾಗಿನಲ್ಲಿ ನೀವು ಅಪ್ಲೈ ಮಾಡ್ತು ಅಂದರೆ ಯಾವುದೇ ತರಹದ ಹಣ ಕಟ್ಟೋಬೇಕಾಗಿಲ್ಲ, ಎಲ್ಲ ಫ್ರೀಯಾಗಿರುತ್ತೆ. ಆ ಒಂದು ನೀವು ಅಪ್ಲೈ ಮಾಡಿದ ನಂತರ ಒಂದು ಅಕ್ಲಾಜ್ಮೆಂಟ್ ಬರುತ್ತೆ. ಆ ಅಕ್ಲಾಜ್ಮೆಂಟ್ ಜೊತೆ ನಿಮ್ಮ ಸಾಲ ಕಾಲೇಜಿನಿಂದ ಸೀಲ್ ಆ್ಯಂಡ್ ಸಿಗ್ನೇಚರ್ ಮಾಡ್ಸ್ಕೊಂಬಂದಿರ್ತಾರಲ್ಲ, ಈ ರೀತಿ ಇರುತ್ತೆ ಫಾರ್ಮೆಟು. ಆ ಒಂದು ಫಾರ್ಮೆಟು ಹಾಗೆಯೇ ನಿಮ್ಮ ಆಧಾರ್ ಕಾರ್ಡು ಇಷ್ಟನ್ನು ಜೆರಾಕ್ಸ್ ಪ್ರತಿನ ತೊಗೊಂಡು ನೀವು ಸಂಬಂಧಪಟ್ಟ ನಿಮ್ಮ ಹತ್ತಿರದಲ್ಲಿ ಎಲ್ಲಿರುತ್ತೆ ಕೌಂಟರು, ಆ ಕೌಂಟರ್ಗೆ ಹೋಗಿಕೊಟ್ರೆ ನಿಮಗೆ ಉಚಿತವಾದ ಬಸ್ ಪಾಸು ತಕ್ಷಣ ಕೂಡ PVC ಕಾರ್ಡ್ ಪ್ರಿಂಟಲ್ಲಿ ನಿಮಗೆ ಮಾಡಿ ಕೊಡ್ತಾರೆ ಸ್ನೇಹಿತರೆ. ಆ ಒಂದು ಮಾಹಿತಿನ ಮುಂದೆ ನಾನು ತಿಳಿಸ್ಕೊಡ್ತೀನಿ. ಅದರಿಂದ ಈ ಒಂದು ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನೋಟಿಫಿಕೇಷನ್ ಬಂದ ತಕ್ಷಣ ವೀಡಿಯೋ ಮಾಡಿ ನಿಮಗೆ ಬಿಡ್ತೀನಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.